ನಮಸ್ಕಾರ ವೀಕ್ಷಕರೇ, ಅಂಬೇಡ್ಕರ್ ಧ್ವನಿ ಕನ್ನಡ ಚಾನೆಲ್ಗೆ ಸ್ವಾಗತ. ನ್ಯಾಯ ಕೇಳಲು ಹೋದರೆ ಸಸ್ಪೆಂಡ್ ಮಾಡಿದ ಅಧಿಕಾರಿಗಳು. ಎಸ್, ಬೆಳಗಾವಿಯ 3ನೆಯ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಚಿದಾನಂದ ಕುಡಲಕಟ್ಟಿ ಚಾಲಕ ತಮಗೆ ಸಿಗಬೇಕಾದ ಮೂಲ ಸೌಕರ್ಯಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದಾಗ ಸಸ್ಪೆಂಡ್ ಮಾಡಿದ ಅಧಿಕಾರಿಗಳು. ಬೆಳಗಾವಿ 3ನೇ ಘಟಕದಲ್ಲಿ ಬಸ್ ಚಾಲಕನಾಗಿ ಕೆಲಸ ಮಾಡುತ್ತಿರುವ ಚಿದಾನಂದ ಕುಡಲಕಟ್ಟಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮ ಅಭಿವೃದ್ಧಿಯ ಸಂಘದ ವಾಯುವಲಯದ ಸಹ ಕಾರ್ಯದರ್ಶಿ ಮುಂದಾಳತ್ವದಲ್ಲಿ ನೌಕರರ ಹಲವಾರು ಬೇಡಿಕೆಗಳು ಕುರಿತು ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ರಾಜೇಶ್ ಹುತ್ತಾರ್, ವಿಭಾಗೀಯ ನಿಯಂತ್ರಣಾಧಿಕಾರಿ ಚಿದಾನಂದ ನಾವದಗಿ, ಸಂಚಾರಿ ನಿರೀಕ್ಷಕರು ಚೇತನ್ ಸಾನಿಕೊಪ್ಪ, ಘಟಕ ವ್ಯವಸ್ಥಾಪಕರು ನಮ್ಮ ಮುಂದೆ ನಿಂತು ಮಾತನಾಡುವಷ್ಟು ಧೈರ್ಯ ಬಂತ ನಿನಗೆ ಎಂದು ಸಸ್ಪೆಂಡ್ ಮಾಡುವುದಾಗಿ ಬೆದರಿಕೆ ನೀಡಿದರು. ಕಳೆದ 2 ದಿನಗಳನ್ನ ಬಿಟ್ಟು ಚಿದಾನಂದ ಕುಡಲಕಟ್ಟಿ ಚಾಲಕನಿಗೆ 20,000 ಕೊಡು, ಇಲ್ಲವಾದರೆ ಸಸ್ಪೆಂಡ್ ಮಾಡುತ್ತೇವೆ ಎಂದು ಶಿವಾನಂದ ನಾವದಗಿ ಹಾಗೂ ಚೇತನ್ ಸಾನಿಕೊಪ್ಪ ಖಡಕ್ಕಾಗಿ ರೂಲ್ಸ್ ನೀಡಿದರಂತೆ. ಸರ್, ನನಗೆ ಆಗೋದಿಲ್ಲ ಎಂದು ಉತ್ತರ ನೀಡಿದ್ದಕ್ಕೆ ಕೊನೆಗೂ ಕರುಣೆ ಇಲ್ಲದ ಈ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಗಾದರೆ ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿಯುತ ಹುದ್ದೆಗಳಲ್ಲಿ ಕುಳಿತು ಇಂಥ ಕೆಲಸ ಮಾಡುವುದು ಸರಿನಾ ಅಥವಾ ತಪ್ಪ ಎಂದು ಕಾದು ನೋಡಬೇಕಾಗಿದೆ. ಹಾಗಾದರೆ ಇಂಥ ಅಧಿಕಾರಿಗಳ ಮೇಲೆ ಸಾರಿಗೆ ಸಚಿವರು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಸಸ್ಪೆಂಡ್ ಮಾಡ್ತೀನಿ ಸರ್, 12ನೇ ತಾರೀಕು ವರದಿ ಮಾಡಿ 13ನೇ ತಾರೀಕು ಅಂದ್ರೆ ನನ್ನ ಸಸ್ಪೆಂಡ್ ಮಾಡ್ತಾರೆ ಸರ್. ಆದ್ರೂ ಇನ್ನೊಬ್ಬ ಹಿರಿಯ ಚಾಲನಾ ಸಿಬ್ಬಂದಿ ಅದ ಸರ್, ನನ್ನ ಜೋಡಿ ಒಬ್ಬನೇ ಸಾಕ್ಷಿ. ಅವನ ಕರೆದಲ್ಲ ಅಷ್ಟಕ್ಕೆ 10,000 ರೂಪಾಯಿ ಹೆಸರು ಕೊಡಪ್ಪ, ಅವನ ಕಡೆಯಿಂದ ಇಲ್ಲೇ ಮುಗಿಸ್ತೀವಿ, ಡಿಸಿ ಅವ್ರ ಕಡೆ ಹೋಗೋದು ಬೇಡ. 20,000 ರೂಪಾಯಿ ಕೇಳಿದಾರೆ. ಯಾರ್ರಿ? 20,000 ಕೇಳಿದಾರೆ ಸರ್. ಡಿಪೋ ಮ್ಯಾನೇಜರ್ ಸರ್, ಡಿಪೋ ಮ್ಯಾನೇಜರ್ ಚೇತನ್ ಸಾನಿಕೊಪ್ಪ 20,000 ರೂಪಾಯಿ ಕೇಳಿ ಸರ್. ನಾವು ಯಾವ್ದೇ ರೀತಿ ದುಡ್ಡು ಕೊಡೋದು ಅಂತ ಹೇಳಿದ್ವಿ ಸರ್. ಆ ನಂತರ 10,000 ನಂತರ ಒಂದು ಅರ್ಧ ತಾಸು ಬಿಟ್ಟು ಕೇಳಿದ್ರೆ ಇನ್ನೊಬ್ಬ ಚಾಲನಾ ಸಿಬ್ಬಂದಿ ಅದ ಸರ್, ಡಿಒ ಮದನ್ ಅವ್ರ ಅಂತ ಹೇಳಿ ಸರ್. ಅವ್ರ ಕಡೆಯಿಂದ ಏನಪ್ಪ ಒಂದು 10,000 ರೂಪಾಯಿ ಕೊಡ್ಸು ಅವ್ರ ಕಡೆಯಿಂದ ಇಲ್ಲೇ ಮುಗಿಸ್ತೀವಿ ಅಂತೇಳಿ ಅನ್ನೋ ಮಾತ್ರ ನಮ್ಗೆ ಕರೀತಾರೆ ಸರ್. ನಾವು ಯಾವುದೇ ರೀತಿ ದುಡ್ಡು ಕೊಡೋಲ್ಲ, ಅದು ವರದಿ ಸಲ್ಲಿಸಿದ್ರೆ ಡಿಸಿ ಅವ್ರಿಗೆ ಸಲ್ಲಿಸಲಿ, ಇನ್ಕ್ವೈರಿ ಮಾಡ್ಕೊಂಡ್ರೆ ಭದ್ರತಾ ತನಿಖೆ ಮಾಡ್ಕೊಂಡ್ರೆ ನಮ್ಮ ಮೇಲೆ ತಪ್ಪದ ಬೇಕಾದ್ರೆ ನಮ್ಗೆ ಮಾಡಲಿ ಅಂತೇಳಿ ಅವ್ರು ಸುಮಾರು ಸರ್. ಅಷ್ಟಕ್ಕೆ ನಾ ದುಡ್ಡು ಕೊಡೋದಕ್ಕಾಗಿ ಇವತ್ತು ನಾನು ಅಮಾನತು ಮಾಡ್ಯಾರ ಸರ್. ಇದು ನಿಮ್ಮ ಆರೋಪ ಐತ್ರಿ? ನಮ್ಮದು ಆರೋಪ ಐತೆ ಸರ್. ಹಾಗೆ ಮಾಹಿತಿ ಹಾಕಿನಾಗ ಹೋಗಿವಿ ಸರ್. ಮಾಹಿತಿ ಹಾಕಿನಾಗ ತೊಗೊಂಡ್ರು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಸರ್. ಅವರು MD ಅವರಿಗೆ ಹೋಗಿ 2 ಸಲ ಭೇಟಿ ಆಗಿವಿ ಸರ್. MD ಅವರು ಏನು ಆಯ್ತಪ್ಪ ತನಿಖೆ ಒಳಪಡಿಸ್ತೀನಿ ಅಂತೇಳಿ ಅವರು ಈಗ 1 ತಿಂಗಳ ಸರ್ ಯಾವ ತನಿಖೆ ಒಳಪಡಿಸ್ತಾ ಇಲ್ಲ. ಅದಕ್ಕೆ ಚಾಲನಾ ಸಿಬ್ಬಂದಿಗಳು ಅಂತಂದ್ರೆ ಕಂಡಕ್ಟರ್ ಯಾರು ಅಂತಂದ್ರೆ ಇವ್ರು ಏನು ಈ ಇಲಾಖೆ ಒಳಗೆ ಆಲ್ರೆಡಿ ನಮ್ಮ ನಿಯಂತ್ರಣ ಅಧಿಕಾರಿಗಳು ಏನಾದ್ರು ಸರ್. ಈಗಾಗಲೇ ಹುಬ್ಬಳ್ಳಿ ಒಳಗೆ COC ಇದ್ರು ಸರ್. ಅವರು ಅಲ್ಲಿ ಒಬ್ಬ ಮಹಿಳೆ ಮೇಲೆ SC/ST ನಿಂದನೆ ಮಾಡ್ತಿದ್ರು, ಅಂದ್ರೆ ಜಾತಿ ನಿಂದನೆ ಮಾಡಿ ಸರ ಇಲ್ಲಿಗೆ ಪ್ರಮೋಟ್ ಆಗಿ ನಿಂದಿರ್ತಾರೆ ಸರ್. ಅವರು ಇಲ್ಲಿ ಬಂದು ಜಾತಿ ನಿಂದನೆ ಮಾಡಕ್ಕೆ ಸರ ನನ್ನ ಮ್ಯಾಲ ಪ್ರಯೋಗ ಮಾಡಿದ್ರು ಸರ್. ಇವರು ಆಲ್ರೆಡಿ ನಮ್ಮ ಘಟಕ ವ್ಯವಸ್ಥಾಪಕರು ಚೇತನ್ ಸಾನಿಕೊಪ್ಪ ಅವರು ಈಗಾಗಲೇ 1 ವರ್ಷದ ಹಿಂದ್ಗಡೆ ಅಂದ್ರೆ ರಾಜೇಶ್ ಹುದ್ದಾರ್ ಅವರು ಬರಾಕತ್ತಾರಪ್ಪ, ಇಲ್ಲೇ ಮೊದಲನೇ SC/ST ಮಂದಿ ಕಂಡ್ರೆ ಆಗೋದಿಲ್ಲ, ಹುಷಾರ್ ನೌಕರಿ ಮಾಡ್ರಿ ಅಂತ ಹೇಳಿದ್ರು ಸರ್. ಅದೇ ರೀತಿನ ಇವತ್ತು ನನ್ನ ಮೇಲೆ ಪ್ರಯೋಗ ಮಾಡಿ ಎಷ್ಟು ಮಾಡಿದ್ರು ಸರ್. ಇವಾಗ SC/ST ಮಂದಿ ಅಂಗಡಿ ಆಗೋದಂತೆ ಪ್ರೂವ್ ಮಾಡಿ ತೋರಿಸ್ತಾರೆ ಸರ್. ಇವಾಗ ಅಂದ್ರೆ ನಿಮ್ಮ ವಾದ, ನೀವು ನ್ಯಾಯ ಕೇಳಕ್ಕೆ ಹೋದವ್ರ ಮೇಲೆ ನೀವು ಸಸ್ಪೆಂಡ್ ಮಾಡ್ತಾರೆ ಅನ್ನೋದು ಒಂದು ಲೆಕ್ಕ? ಹೌದು ಸರ್. ನ್ಯಾಯ ಕೇಳಕ್ಕಾದ್ರೆ ಈಗ ನಾವು ಕಾರ್ಮಿಕ ಮುಖಂಡರಿವಿ ಸರ್. ಕಾರ್ಮಿಕ ಮುಖಂಡರ ಅಂದ್ರೆ ಈಗ ನಾವು SC/ST ಕ್ಷೇಮಾಭಿವೃದ್ಧಿ ಸಂಘದ ನಾನು ಕೇಂದ್ರ ಸಮಿತಿ ಸದಸ್ಯರು ಸರ್. ಈ ಕಾರ್ಮಿಕ ಮುಖಂಡರು ಯಾರು ಹೋಗಲ್ಲ ಅವ್ರನ್ನ ಇವರು ಅಮಾನತು ಮಾಡ್ತಾರೆ ಸರ್. ಇವರು ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ ಸರ್. ಹಿಂಗಾಗಿ ನಮ್ಮ ಕಾರ್ಮಿಕರ ಪಾಪ ಹಿಂದೆ ಜೈಲಿಗೆ ಹಾಕತ್ತಾರೆ ಸರ್. ಎಲ್ಲರಿಗೂ ಕೇಳಕ್ಕೆ ಬರ್ದಿಲ್ಲ ಸರ್. ಹಂಗಾಗಿ ನಮ್ಮ ಪಾಪ ನಮ್ಮ ಬೆನ್ನ ಹತ್ತಿ ನಮ್ಮ ಕಡೆಯಿಂದ ಕೆಲಸ ತಗೋಬೇಕಂತ ಬಂದಿರ್ತಾರೆ ಸರ್. ಇವ್ರು ಏನು ಮಾಡ್ಬಿಡ್ತಾರೆ ಇಂಥ ಮುಂದೆದಾರನ್ನ ಹಿಂಗೆ ಮಾಡಿಬಿಟ್ರೆ ಏನು ನಮಗೆ ಪ್ರಾಬ್ಲಮ್ ಬರಲ್ಲ ಅಂತೇಳಿ ಸರ್ ನಮಗೆ ಈ ಥರ ಮಾಡಿದ್ದಾರೆ ಸರ್. ಈಗ ಸಸ್ಪೆಂಡ್ ಎಷ್ಟು ತಿಂಗಳಾಯ್ತು ನಿಮ್ಮದು? ಕರೆಕ್ಟ್ 1 ತಿಂಗಳು ಸರ್. ಇವಾಗ ಇದೆ ಸಸ್ಪೆಂಡ್ ಮಾಡಿದಂಥ ಅಧಿಕಾರಿಗಳ ಹೆಸರು ರೀ ಸರ್? ಸಸ್ಪೆಂಡ್ ಮಾಡಿದಂಥ ಅಧಿಕಾರಿ ಹೆಸರು ಈಗ ಮೇನ್ ರಿಪೋರ್ಟ್ ಮಾಡ್ಯಾರ ಸರ್ ಶಿವಾನಂದ ನಾವದಿಗೆ ಸರ್, ಸಾರಿಗೆ ನಿರೀಕ್ಷಕರು ಹಾಗೂ ಘಟಕ ವ್ಯವಸ್ಥಾಪಕ ಸರ್ ಚೇತನ್ ಸಾನಿಕೊಪ್ಪ ಅಂತ ಹೇಳಿ ಸರ್. ಅದಕ್ಕೆ ಕುಮ್ಮಕ್ಕ ನೀಡಿದಂಥ ಇನ್ನಾಕರಣ ಸುಳ್ಳು ಸಾಕ್ಷಿ ಹೇಳಿದಂಥ ಮಾಂತೇಶ್ ಕಲಿ ADM ಸೂಪರ್ವೈಸರ್ ಸರ್. ಅಲ್ಲಿ ಇನ್ನೊಬ್ಬ ಜೂನಿಯರ್ ಟೀಚರ್ ಸರ್ ವಿಜಯ್ ಸೊಪ್ಪಡ್ಲಿ ಅಂತ ಹೇಳಿ ಸರ್. ಇವೆಲ್ಲ ಉದ್ದೇಶಪೂರ್ವಕವಾಗಿ ನನ್ನ ಜಾತಿ ಇದ್ರ ಮೇಲೆ ಪ್ರಭಾವ ಇದು ಮಾಡಕ್ಕೆ ಹೋಗಿ ಸರ್. ಇವತ್ತು DC ಅವ್ರಿಗೆ ಹೇಳ್ತಾರೆ ಅಂದ್ರೆ ನನಗೆ ಇದಕ್ಕೆ DC ಅವರು ಮೇನ್ ಪಾತ್ರ ಅದಾರ ಸರ್ ಇದು ಮಾಡ್ಲಿಕ್ಕೆ. ನಾ DC ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಬಿಡ್ಕೊಂಡ್ರು ಸರ್, ಇಲ್ಲಪ್ಪ ನಾನು ಯಾವುದೇ ಇನ್ಸ್ಪೆಕ್ಟರ್ ಮೇಲೆ ಇನ್ಕ್ವೈರಿ ಮಾಡೋದಿಲ್ಲ, ಏನಾದರೂ ನಿಮ್ಮ ಮ್ಯಾಲೆ ಪ್ರಯೋಗ ಮಾಡಿದ್ದೀವಿ,
ನಾವ್ಯಾಕೆ ನಿಮ್ಮನ್ನು ಹಾಳಿ ನರಗಡೆಗೆ ತಗೋಲ್ಲ ಅಂತ ಹೇಳ್ತಾರೆ ಸರ್. ನಾವು ತಪ್ಪು ಮಾಡಿದ್ದು ಬೇಕಲ್ಲ ಸರ್ ಆ ರೀತಿ. ನಾನು ಚಿದಾನಂದ ಕೊಟ್ಟಿಕಟ್ಟಿ ಅಂತೇಳಿ ಬೆಳಗಾವಿ ವಿಭಾಗದ KSRC 3ನೇ ಘಟಕದಲ್ಲಿ ನಿರ್ವಾಹಕನಾಗಿ 10 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಕಾರ್ಮಿಕ ಮುಖಂಡನಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕೇಂದ್ರ ಸಮಿತಿಯ ಸದಸ್ಯನಾಗಿ ನಾನು ಒಂದಷ್ಟು ಕಾರ್ಮಿಕರಿಗೆ ನನ್ನ ಕಡೆಯಿಂದ ಏನು ಸಾಧ್ಯತೆ ಇರಲಿ ಅದನ್ನ ಒಳ್ಳೆಯದು ಮಾಡ್ಲಿಕ್ಕೆ ಹೋಗಿ ಇವತ್ತು ನನ್ನ ಘಟಕದಲ್ಲಿ 3ನೇ ನಂಬರ್ ಘಟಕದಲ್ಲಿ ಮೇಲಾಧಿಕಾರಿಗಳು ನಾನು ಡಬಲ್ ಡ್ಯೂಟಿ ಮಾಡಿದವರಿಗೆ ಹಾಗೂ ರಾಷ್ಟ್ರೀಯ ಹಬ್ಬಗಳು ಮಾಡಿದವರಿಗೆ FH ಸಿಗಬೇಕು ಹಾಗೂ ಡಬಲ್ ಡ್ಯೂಟಿ ಮಾಡಿದವರಿಗೆ CF ಸಿಗಬೇಕು. ಆದ ಕಾರಣ ನಾನು ಕಾರ್ಮಿಕರಿಗೆ ಒಳ್ಳೆಯದು ಮಾಡಬೇಕು ಅಂತೇಳಿ ನಾನು ಸಾರಿಗೆ ನಿರೀಕ್ಷಕರಿಗೆ ಹಾಗೂ ಘಟಕ ವ್ಯವಸ್ಥಕರಿಗೆ ಕೇಳಿಕೊಂಡಾಗ ಅವರು ನೀವಲ್ಲಿ ನನ್ನ ಕೇಳಕ್ಕಂತೇಳಿ ನನ್ನ ಏಕವಚನದಲ್ಲಿ ನಿಲ್ಲಿಸಿದರು. ಸಂಬಂಧಪಟ್ಟ ಅಧಿಕಾರಿ ಹೆಸರನ್ನು ಹೇಳ್ಬೋದನ್ರಿ? ಹಾಂ ಸರ್, ಹೇಳ್ತೀನಿ ಸರ್. ಈಗ ಸಂಬಂಧಪಟ್ಟ ಅಧಿಕಾರಿ ನನಗೆ ಅವತ್ತು ಸಾರಿಗೆ ನಿರೀಕ್ಷಕ ಶಿವಾನಂದ್ ನವಲ್ಗಿ ಅಂತೇಳಿ ಸರ್, ಅವರು ಡ್ಯೂಟಿ ಹಚ್ಚಕದಾರ ಸರ್. ಡ್ಯೂಟಿ ಹಚ್ಚಕದಾರಂದ್ರೆ ನಡವಳಿಕೆ ಏಕವಚನದಲ್ಲಿ ಎಲ್ಲರಿಗೂ ಸೀನಿಯರ್ಗಳಿಗೆ ಆಯ್ತು ಜೂನಿಯರ್ಗಳು ಆಯ್ತು ಎಲ್ಲರಿಗೂ ಇಲ್ಲಿ ಬಾಲಿ ಹೋಗ್ಲಿ ಮಗನ ಹೆಂಗೆ ಮಾತಾಡ್ತಾರೆ ಸರ್. ಆದ್ರೂ ನಾವು ಆ ರೀತಿ ಮಾತಾಡಬಾರ್ದು ಸರ್ ಅಂತೇಳಿ ನಾವು ಕೇಳ್ಕೊಂಡಿವ್ರಿ. ಆದ್ರೂ ನೀನೇ ಅಂತ ಮುಖಂಡು ಹೋಗ್ಲಿ ಅಂತೇಳಿ ನನ್ನ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ಸರ್ ನನ್ನ ಹೊರಗೆ ಹಾಕಿರೋ. ನಾನೇನು ಮಾಡಿದೆ, ಆಯ್ತು ತೋರಾಗಿರುತ್ತೆ ನಾನು ಮೇಲಾಧಿಕಾರಿಗಳು ಭೇಟಿ ಹಾಕ್ತೀನಿ ಅಂತ ಹೇಳಿ ಸರ್ ನಾನು ಹೋಗ್ತೆ. ಆದ್ರೂ ಅವ್ರು ಏನು ಮಾಡಿದ್ರು, ನನ್ನ ಇವತ್ತು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳ ಕಡೆಯಿಂದ ನಿನ್ನ SST ಮುಖಂಡರಿಂದ ನಿಂತು ಕೊಡ್ತಕ್ಕಿರ್ತಿ, ನಿನ್ನಂಥ SST ಮುಖಂಡರನ್ನ ಭಾಳ ನಿಮಗೆ ನೋಡಿ ಅಂತ ಹೇಳಿ ಇವತ್ತು ನನ್ನ ಜಾತಿಗೆ ನಾವು ಅವಮಾನ ಮಾಡಿಕೆ ಅಂದರೆ ಇವತ್ತು ನನ್ನ ಅವಮಾನತೆ ಮಾಡಿರ್ತಾರೆ ಸರ್. ಆದ ಕಾರಣ ಈ ಘಟಕ ವ್ಯವಸ್ಥಾಪಕರ ಸಾಲಿಪಪ್ಪ ಅವರು, ಶಿವಾನಂದ ನವಲ್ಗಿ ಅವರು, ಇವ್ರ ಮೇಲೆ 10 ಮಂದಿ ಚಾಲನಾ ಸಿಬ್ಬಂದಿಗಳ ನಡುವೆನೇ ಆದ ಘಟನೆ ಸರ್ ಇದು. ಆ 10 ಮಂದಿ ಚಾಲನಾ ಸಿಬ್ಬಂದಿಗಳ ನನ್ನ ಪರವಾಗಿ ಸಹಿ ಮಾಡಿ ಆಲ್ರೆಡಿ ನಾವು ಮೇಲ್ಮನೆ ಸಲ್ಲಿಸಿದ್ವಿ ಸರ್ MD ಅವರಿಗೆ. ಇಲ್ಲಿ ಮಟ್ಟ ಯಾವುದೂ ಕ್ರಮ ಆಗಿಲ್ಲ. DC ಅವರಿಗೆ ಸಲ್ಲಿಸಿದ್ದೀವಿ. DC ಅವರು ಏನು ಕ್ರಮ ತಗೊಂಡಿಲ್ಲ. ಬಟ್ DC ಅವ್ರಿಗೆ ನಾವು ಹೋಗಿ ಕೇಳಿದಾಗ DC ಅವ್ರು ಏನಂತಾರೆ ಅಂದ್ರೆ ಸರ್, ನೋಡಪ್ಪ ನೀನು ಇನ್ಸ್ಪೆಕ್ಟರ್ಗೆ ಏಕವಚನದಲ್ಲಿ ಮಾತಾಡಿದ್ರಿ ಅಂತೇಳಿ ಅವ್ರು ನಮಗೆ ಕೇಳಿ ಸರ್. ನಾನು ಅದು ಕೇಳಿ ಸರ್, ನಾವು ಯಾವುದೇ ರೀತಿ ಏಕವಚನ ಮಾತಾಡಿಲ್ಲ. ನನ್ನ ಅಂತೇಳಿ ಈಗ ನಿಮ್ಮ ಇನ್ಸ್ಪೆಕ್ಟರ್ ಹೇಳಿದಂಗೆ ಈಗ ರಿಪೋರ್ಟ್ನೇ ಕಳಿಸಿದಾರೆ. 10 ಮಂದಿ ಚಾಲನಾ ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಿಂದಿಸಿದಾರೆ ಅಂತ ಕಳಿಸಿದಾರೆ. ಅದ 10 ಮಂದಿ ಚಾಲನಾ ಸಿಬ್ಬಂದಿಗಳು ಸರ್ ನನ್ನ ಪರವಾಗಿ ಸಹಿ ಮಾಡ್ಕೊಂಡ್ರೆ ಇವತ್ತು ಮೇಲಧಿಕಾರಿಗಳಿಗೆ ಮೇಲ್ಮನೆ ಸಲ್ಲಿಸಿದ್ರು ಸರ್. ಅದನ್ನು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂತ ಕೇಳಿ ಸರ್. ಅದಕ್ಕೆ ಏನಂತಾರೆ ಅವರು, ಎಲ್ಲಪ್ಪ ನಾವು ಯಾವುದೇ ರೀತಿ ಇನ್ಸ್ಪೆಕ್ಟರ್ ಮಾಡಕ್ಕೆ ಬರಲ್ಲ, ತನಿಖೆ ಒಳಗೆ ಒಳಗಸಕ್ಕೆ ಬರೋದಲ್ಲ, ನಾವು ಏನಾದರೂ ಕಂಡಕ್ಟರ್ ಅವ್ರುಗಳಂತ